ಪ್ರತಿಯೊಂದು ಸರ್ತಿನೂ ನಾವು ಕರೆಕ್ಟಾಗಿ ನೆಲದ ಮಾಯಿಶ್ಚರ್ ಆಗಲಿ, ನೆಲದಲ್ಲಿ ತೇವಾಂಶ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಇದೆಲ್ಲ ಒಟ್ಟಾರೆ ನಾವು ಮಾಹಿತಿಗಳಿಲ್ದಿರ ಒಂದೊಂದ್ಸರಿ ಯಥೇಚ್ಛವಾಗಿ ನೀರು ಕೊಡ್ತೀವಿ, ಒಂದೊಂದ್ಸಲಿ ಕಡಿಮೆ ನೀರು ಕೊಡ್ತೀವಿ. ಆ ಟೈಮಲ್ಲಿ ನಮಗೆ ಕ್ರಾಪ್ಸ್ ಅನ್ನೋದು ಒಂದು ಸ್ವಲ್ಪ ನಾವು ಅಂದ್ಕೊಂಡ ರೀತಿಯಲ್ಲಿ ಬರೋದಿಲ್ಲ. ಸೊ ಆ ಒಂದು ಮೆಥಡಲ್ಲಿ ಒಂದು ನೀರಾವರಿ ಪದ್ಧತಿನ ಇಲ್ಲಿ ಮಾಡಿರ್ತಾರೆ. ಸೊ ಆ ನೀರಾವರಿ ಪದ್ಧತಿ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಿರ್ಬೋದು, ಸ್ಮಾರ್ಟ್ ಸೆನ್ಸಾರ್ ಆಧಾರಿತ ಸ್ವಯಂ ಚಾಲಿತ ನೀರಾವರಿ. ನಾನು ಇದು ಪ್ರತಿಯೊಬ್ಬರು ರೈತರು ಇದನ್ನು ಅಳವಡಿಸ್ಕೊಬೇಕು ಅಂತ ಆ ರೀತಿ ಎಲ್ಲ ಹೇಳ್ತಿಲ್ಲ, ಬಟ್ ಒಂದು ವಿಭಿನ್ನವಾದ ಒಂದು ಕಾನ್ಸೆಪ್ಟ್ ಇದೆ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಈ ಒಂದು ಕಾನ್ಸೆಪ್ಟ್ನ ಇವತ್ತು ಮಾಹಿತಿ ತಗೊಳಕ್ಕೆ ಬಂದಿದ್ದೀರಿ. ನಾವು ಈ ಮಾಹಿತಿನ ಎಲ್ಲಿ ತಗೊತಾ ಇದ್ದೀರಪ್ಪ ಅಂತ ಹೇಳಿದ್ರೆ, GKVKದಲ್ಲಿ ಕೃಷಿ ಮೇಳ 2025 ಒಂದು ಇದರಲ್ಲಿ ಕೃಷಿ ಮೇಳದಲ್ಲಿ. ಬನ್ನಿ ಇನ್ನಷ್ಟು ಮಾಹಿತಿಗಳನ್ನ ಇದನ್ನು ಅಳವಡಿಸಿರುವಂಥ ಸರ್ ಹತ್ರ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಮತ್ತು ನಿಮ್ಮ ಈ ಒಂದು ಮಾಡಿರ್ತೀರಲ್ವಾ ಕಂಪನಿ ಹೆಸರು ಮತ್ತು ಯಾವ ರೀತಿ ಫಂಕ್ಷನ್ ಅಂದರೆ ವರ್ಕ್ ಮಾಡುತ್ತೆ, ಒಂದು ಪುಟ್ಟ ಮಾಹಿತಿ ಹಂಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ನಮಸ್ತೆ ರೈತ ಬಾಂಧವರೇ, ನಾನು ಮಹೇಶ ಸಾಲಿಮಠ ಅಂತ ಹೇಳಿ, ನಾನು ಅಗ್ವೈಸ್ ಕಂಪನಿಯಿಂದ ಬಂದಿದ್ದೀನಿ. ಇಲ್ಲಿ ನಮ್ಮಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಇಲ್ಲಿ ತೋರಿಸಿದ್ರಲ್ಲ, ಮೊದಲಿಗೆ ಹೇಳಿದ ಹಾಗೆ ನೀರಿನ ಪಾತ್ರ ಪ್ರಮುಖ ಅಂಶವನ್ನು ಇದು ಮಾಡುತ್ತೆ ಅಂತೇಳಿ ಇಲ್ಲಿ ನಿಮಗೆ ಒಂದು ಡೆಮೋ ಪರ್ಪೋಸ್ ಆಗಿ ನಾವು ಮಾಡಿದ್ದೀವಿ. ಇಲ್ಲಿ ಅಂದರೆ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗೋಕ್ಕೋಸ್ಕರ ಇಲ್ಲಿ ಮಾಡಿದ್ದೀವಿ. ಇದರಲ್ಲಿ 2 ಥರದ್ದಿದೆ. ಅಂದರೆ ಒಂದು ಪಾರ್ಟಿಷನ್ ಇದೆ. ಒಂದು ಬಂದು ಈಗ ನೀವು ಬೇರೆ ಇರತಕ್ಕಂತಹ ಕ್ರಾಪ್ಗಳನ್ನ ಅಂದರೆ ಬೆಳೆಗಳನ್ನು ನೀವು ತೊಗೊಂಡ್ರೆ ಅದಕ್ಕೆ, ಮತ್ತು ಏನೋ ಚಿಕ್ಕದಾಗಿ ಇರತಕ್ಕಂಥ ಬೆಳೆಗಳಾದರೆ ಮೆಕ್ಕೆಜೋಳ ಇರ್ಬೋದು, ಟೊಮೊಟೊ ಇರ್ಬೋದು, ಯಾವುದೇ ಥರದಂಥ ತರಕಾರಿ ಬೆಳೆಗಳಿಗೆ ಇದನ್ನು ಈ ಕಾನ್ಸೆಪ್ಟನ್ನಲ್ಲಿ ತೋರಿಸ್ತಾ ಇದ್ದೀವಿ. ಈ ಸೆನ್ಸರ್ ಮೂಲಕ ಏನು ಮಾಡ್ಬೋದು ಅಂತಂದರೆ, ಯಾವಾಗ ನೀರು ಈ ಬೆಳೆ ಬೇರು ಇನ್ನು ಕೆಳಗಡೆ ಮಟ್ಟಿಗೆ ಹೋದ ತಕ್ಷಣ ನೀರು ಆಟೋಮೆಟಿಕ್ಕಾಗಿ ಈ ಮೋಟ್ರ್ ಆನ್ ಆಗುತ್ತೆ, ನಿಮಗೆ ವಾಲ್ವ್ ಆನ್ ಆಗುತ್ತೆ. ಆಮೇಲೆ ಮತ್ತೆ ವಾಪಸ್ ನಿಮಗೆ ಎಲ್ಲಿ ಮೇಲೆವರೆಗೂ ನೀರು ಬಂದ ತಕ್ಷಣ ಆಫ್ ಆಗುತ್ತೆ. ಇದು ಕೂಡ ಅಷ್ಟೇ, ಎಲ್ಲಿ ನೀವು ನೀರು ಕೆಳಗಡೆ ಹೋಗೋವರೆಗೂ ಅದು ಆಫ್ ಆಗಿರುತ್ತೆ, ನೀರು ಹೋದ್ಮೇಲೆ ಮತ್ತೆ ಆನ್ ಆಗುತ್ತೆ. ಸೊ ಸರ್, ನೀವು ಹೇಳ್ತಿದ್ದೀರಾ ಈಗ, ಸೊ ಇದು ಬಂದು ಇಲ್ಲೇ ಅಳವಡಿಸಿರೋದು ಒಂದು ಸೆನ್ಸಾರ್ಗಳು. ಸೊ ಇದನ್ನ ಎಷ್ಟು ಭೂಮಿಯಲ್ಲಿ ಎಷ್ಟು ಆಳಕ್ಕೆ ಹಾಕಬೇಕು? ಹೌದು, ಇದು ಒಳ್ಳೆಯ ಪ್ರಶ್ನೆ. ನಿಮಗೆ ಯಾವ ಬೆಳೆಯ ಆಧಾರದ ಮೇಲೆ ನಾವು ಇದನ್ನ ಅಳವಡಿಸಬೇಕಾಗತ್ತೆ. ಇವಾಗ ಟೊಮೆಟೊಗಾದ್ರೆ ನೀವು 40 ರಿಂದ 45 ಸೆಂಟಿಮೀಟರ್ ಆಳದಲ್ಲಿ ಹಾಕಬೇಕಾಗತ್ತೆ. ಅದೇ ತರ ಇವಾಗ ನೀವು ಹಣ್ಣಿನ ಗಿಡಗಳಾದ್ರೆ, ಸಪೋಟ ಅಥವಾ ಮಾವು ಆದ್ರೆ ನೀವು ಹತ್ರ 1 ಮೀಟರ್ವರೆಗೂ 80 ರಿಂದ 1 ಮೀಟರ್ವರೆಗೂ ಹಾಕಬೇಕಾಗತ್ತೆ. ಬಾಳೆಗೆ ಬಂದ್ರೆ ನೀವು 45 ರಿಂದ 80 ಸೆಂಟಿಮೀಟರ್ ಒಳಗಡೆಗೆ ಹಾಕಬೇಕಾಗತ್ತೆ. ಸೊ ಆ ಬೆಳೆಗಳಿಗೆ ಬೆಳೆ ಬೇರುಗಳ ತಕ್ಕ ಹಾಗೆ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ನೀರು ಕಡಿಮೆ ಆದ ತಕ್ಷಣ ಆನ್ ಆಯ್ತು, ಮತ್ತೆ ಇದು ಇಲ್ಲಿಗೆ ರೀಚ್ ಆದ್ಮೇಲೆ ಆಫ್ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ. ಇದರಲ್ಲಿ ನಾವು ಯಾವುದೇ ರೀತಿಯಾದ ಅಂದ್ರೆ ನಾವು ಹೋಗಿ ವಾಲ್ವ್ ತಿರುಗಬೇಕು ಆ ತರ ಒಂದು ಅವಶ್ಯಕತೆ ಇರೋದಿಲ್ಲ. ಆಟೋಮೆಟಿಕ್ ಆಗಿ ಇರಿಗೇಷನ್ ಬಂದು ಅದೇ ಚಾಲು ಆಗುತ್ತೆ, ಅದೇ ಆಫ್ ಆಗುತ್ತೆ. ನಿಮಗೆ ಎಲ್ಲ ಮಾಹಿತಿ ನಿಮ್ಮ ಮೊಬೈಲಲ್ಲೇ ಇರುತ್ತೆ. ಮೊಬೈಲ್ ಆಪ್ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಅವರ್ ನಿಮ್ದು ಮೋಟರ್ ಆನ್ ಆಗಿತ್ತು, ಯಾವ ವಾಲ್ವ್ ಎಷ್ಟೊತ್ತವರೆಗೂ ಆನ್ ಆಗಿತ್ತು, ಯಾವಾಗ ಆಫ್ ಆಯ್ತು ಅಂತ ಹೇಳಿ. ಒಂದ್ ವೇಳೆ ನೀವು ಸೆಟ್ ಮಾಡಿರ್ತಕ್ಕಂಥ ಏನೋ ಒಂದು ಸ್ನೇಹಿತರೆ ಗಮನಿಸಿದ್ರಲ್ಲ, ಈಗ ನೋಡಿ ನೀರಿನ ಮಟ್ಟ ಬಂದು ತೇವಾಂಶ ಇಲ್ಲಿ ತನಕ ರೀಚ್ ಆಗಿದೆ. ಸೊ ಗಿಡಕ್ಕೆ ಬೇಕಾಗಿರೋ ತೇವಾಂಶ ಇಲ್ಲಿವರೆಗೂ ಬಂದು ಬೇರ್ ಮಟ್ಟ ರೀಚ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಆಫ್ ಆಗಿದೆ. ಇದಾದ ನಂತರ ಈ ನೀರಿನ ಪ್ರಮಾಣ ಕೆಳಗಡೆ ಡ್ರೈನ್ ಆಗ್ತಾ ಮತ್ತೆ ಅದಕ್ಕೆ ನೀರು ಅವಶ್ಯಕತೆ ಇದ್ದ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ ಮತ್ತೆ ಆಟೋಮೆಟಿಕ್ ಆಗಿ. ಓಕೆ ಸರ್, ಈಗ ನೀವು ಇಲ್ಲಿ ಅಳವಡಿಸಿರುವಂತದ್ದು ಬಂದು ಒಂದು ಇದಕ್ಕೋಸ್ಕರ ಡೆಮೋಗೋಸ್ಕರ ಮೋಟಾರ್ಸ್ ಇವೆಲ್ಲ ಸೋಲನಾಯ್ಡ್ ವಾಲ್ವ್ ಅಂತ ಹೇಳ್ತೀವಿ. ಯಾವಾಗ ಬೇಕು ಅವಾಗ ಆನ್ ಆಗುತ್ತೆ, ಆಫ್ ಆಗುತ್ತೆ. ಇದು ಸೋಲನಾಯ್ಡ್ ವಾಲ್ವ್ ಅಂದ್ರೆ ಕರೆಂಟ್ ಮೂಲಕ ಆನ್ ಆಫ್ ಮಾಡುವಂತಕ್ಕಂಥದ್ದು. ಇದನ್ನ ನೀವು ನಮಗೆ ಇದು ಮಿನಿಯೇಚರ್ ಅಂದ್ರೆ ಚಿಕ್ಕದಾಗಿ ನಿಮ್ಗೆಲ್ಲರಿಗೂ ಅರ್ಥ ಆಗೋಕ್ಕೋಸ್ಕರ ಮಾಡಿದೀವಿ ಇದನ್ನ. ಅದನ್ನೇ ನೀವು ಈ ಕಡೆಗೆ ಬಂದ್ರೆ ದೊಡ್ಡದಾಗಿ ನಾವು ಹೊಲಗಳಿಗೆ ಯಾವ ತರ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೀನಿ. ಇಲ್ಲಿ ನಿಮಗೆ 1.5 ಇಂಚಿದು ನಿಮಗೆ ಸೋಲನಾಯ್ಡ್ ವಾಲ್ವ್ ಅಂತ ಬರುತ್ತೆ. ಇದು ಲ್ಯಾಚಿಂಗ್ ವಾಲ್ವ್ ಬರುತ್ತೆ. ಸೊ ಯಾವಾಗ ನೀವು ಆನ್ ಮಾಡ್ತೀರಾ ಅದು ಆನ್ ಆಗುತ್ತೆ, ಆಫ್ ಆಗುತ್ತೆ, ಆನ್ ಆಗುತ್ತೆ, ಆಫ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ನಿಮಗೆ ಮೊಬೈಲ್ ಮೂಲಕ ಆನ್ ಆಫ್ ಮಾಡಕ್ ಆಗ್ಲಿಲ್ಲ ಅಥವಾ ಆಟೋಮೆಟಿಕ್ ಆಗ್ಲಿಲ್ಲ ಅಂದ್ರೂ ನೀವು ಮ್ಯಾನ್ಯುವಲ್ ಆಗಿ ಆನ್ ಮಾಡ್ಕೋಬಹುದು. ಇದನ್ನ ತಾನೇ ಆನ್ ಆಗ್ಬಿಡುತ್ತೆ ಒಳಗಡೆಗೆ. ಸೊ ಯಾವಾಗ ನೀವು ಮೋಟರ್ ಆನ್ ಮಾಡ್ತೀರಿ ಇದು ನೀರು ಹೋಗುತ್ತೆ. ಬೇಡಪ್ಪ ಯಾವ್ದು ಬೇಡ ಅಂದ್ರೆ ಎಲ್ಲವನ್ನೂ ಕ್ಲೋಸ್ ಮಾಡಬಹುದು. ಇದು ಆಪ್ಷನ್ ಇದೆ ಇದಕ್ಕೆ. ಈಗ ನಾವು ಮೊಬೈಲ್ ಆಪ್ ಮುಖಾಂತರ ಇದನ್ನ ಡೈರೆಕ್ಟ್ ಆಗಿ ಅದರಲ್ಲೂ ಆಫ್ ಆನ್ ಮಾಡಬಹುದು, ಮ್ಯಾನ್ಯುವಲಿ ಮಾಡಬಹುದು. ಹೌದು, ನೀವೇ ಹೋಗಿ ಖುದ್ದಾಗಿ ಮ್ಯಾನ್ಯುವಲಿ ಆನ್ ಮಾಡಬಹುದು, ಇಲ್ಲ ಮೊಬೈಲ್ ಮೂಲಕನೂ ಮಾಡುವಂತ ಆಪ್ಷನ್ ಇದರಲ್ಲಿ ಇದೆ. ಸೊ ಇದನ್ನ ಏನ್ ಮಾಡುತ್ತೆ, ಇವೆರಡು ವಾಲ್ ಆನ್ ಆಫ್ ಮಾಡ್ಬೇಕಂದ್ರೆ ಸ್ವಲ್ಪ ಕರೆಂಟ್ ಬೇಕಾಗುತ್ತೆ, ಅಂದ್ರೆ ಅದಕ್ಕೆ ಒಂದು ಎನರ್ಜಿ ಬೇಕಾಗುತ್ತೆ. ಈ ಎನರ್ಜಿ ಬಂದು ಈ ಸೋಲಾರ್ ಪ್ಯಾನಲ್ ಇಂದ ಬರುತ್ತೆ. ಈ ಸೋಲಾರ್ ಪ್ಯಾನಲ್ ಅಲ್ಲಿ ಈ ಎನರ್ಜಿ ಬಂದು ಇದರಲ್ಲಿ ಒಳಗಡೆ ಬಾಕ್ಸ್ ಇದೆ, ಇದು ಸೋಲನಾಯ್ಡ್ ವಾಲ್ವ್ ನೋಡ್ ಅಂತ ಕರಿತೀವಿ ನಾವು. ಇದರಲ್ಲಿ ಒಂದು ಬ್ಯಾಟ್ರಿ ಕೊಟ್ಟಿರ್ತೀವಿ ನಾವು. ಈ ಬ್ಯಾಟ್ರಿ ನಿಮಗೆ ಒಂದ್ಸಲ ಚಾರ್ಜ್ ಆದ್ರೆ 2 ತಿಂಗಳವರೆಗೂ ಇದು ಬರುತ್ತೆ. ಒಂದ್ಸರ್ತಿ ಚಾರ್ಜ್ ಆದ್ರೆ 2 ತಿಂಗಳವರೆಗೂ ಬರುತ್ತೆ. ಸೊ ಇದೇನ್ ಮಾಡುತ್ತೆ, ನಮ್ಗೆ ಯಾವಾಗ ನೀವು ಮೊಬೈಲ್ ಮೂಲಕ ಈ ವಾಲ್ ಒನ್ ಆನ್ ಮಾಡ್ಬೇಕಂತ ನೀವು ಕಮಾಂಡ್ ಕೊಟ್ರೆ ಅಂದ್ರೆ ಮೆಸೇಜ್ ಕೊಟ್ಟ ತಕ್ಷಣ ಇದರಿಂದ ಇದಕ್ಕೆ ವೈರ್ ಕನೆಕ್ಷನ್ ಇರುತ್ತೆ, ಇದು ಆನ್ ಮಾಡುತ್ತೆ. ಟಕ್ ಅಂತ ಒಳಗಡೆ ಆನ್ ಆಗುತ್ತೆ. ಸೊ ಇಂತಿಷ್ಟು ಟೈಮ್ ಅಂತ ಕೊಟ್ಮೇಲೆ ಅದಾದ್ಮೇಲೆ ಆಫ್ ಆಗುತ್ತೆ.
ಓಕೆ ಸರ್, ಈಗ ಬಂದು ನಾವು ಪರ್ಟಿಕ್ಯುಲರ್ ಆಗಿ ಈ ವಾಲ್ವ್ ಆನ್ ಅಂತ ಹೇಳಿದ್ರೆ ಅದೇ ಆನ್ ಆಗುತ್ತೆ. ಹೌದು, ನಾವು ಯಾವ್ದು ಬೇಕಾದ್ರೆ ಒಂದು ಆಫ್ ಮಾಡಿ ಒಂದು ಆನ್ ಮಾಡ್ಕೋಬಹುದು, ಈ ರೀತಿ ಎಲ್ಲ ಮಾಡ್ಕೋಬಹುದು. ಹೌದು. ಸೊ ಈಗ ಒಮ್ಮೆ ನಾವು ಈಗ ಒಂದು 5 acres ಲ್ಯಾಂಡ್ ಇರುತ್ತೆ ಅನ್ಕೊಳ್ಳಿ, ಸುಮಾರು ಒಂದು 10 ವಾಲ್ವ್ ಇರುತ್ತೆ. ಹೌದು. ಸೊ ಎಲ್ಲದಕ್ಕೂ ಯಾವ ರೀತಿ ಇಂಡಿವಿಜುವಲ್ ಆಗಿ ಒಂದೊಂದು ಇದಿರುತ್ತೆ. ಹೌದು, ಅಲ್ಲಿ ನಾವು ನೋಡಿ ನಮಗೆ ದೊಡ್ಡ ಒಂದು ಕೃಷಿ ಹೊಂಡ ಇದೆ, ಅದರಲ್ಲಿ ಒಂದು 7 HP ಮೋಟರ್ ಇದೆ. ನಮ್ಗೆ ಒಂದೇ ಸರಕ್ಕೆ ನಿಮ್ಗೆ 1 ಎಕರೆ 2 ಎಕರೆ ನೀರು ಹರಿಸಬಹುದು ಅಂತಂದ್ರೆ ನಿಮ್ಮ ಹತ್ರ ಒಟ್ಟೆ ಟೈಮ್ಗೆ 3-4 ವಾಲ್ವನ್ನು ಆನ್ ಮಾಡ್ಕೋಬಹುದು. ಒಂದೇ ಟೈಮ್ ಬ್ಯಾಚ್ ವೈಸ್ ಅಂತ ಮಾಡ್ಕೋಬಹುದು. ನೀವು ಅಲ್ಲಿ ಮೊಬೈಲಲ್ಲಿ ಸೆಟಪ್ ಮಾಡ್ಕೋಬೇಕು. ನನಗೆ ವಾಲ್ವ್ ಒಂದು ಈ ಟೊಮೆಟೊ ವಾಲ್ವು ಅಥವಾ ಮೋಸಂಬಿ ವಾಲ್ವು, ಅದೇ ನೀವು ಏನೇನು ಹೆಸರು ಕೊಟ್ಟಿರ್ತೀರಲ್ಲ, ಈಗ ಒಂದೊಂದು ಎಕರೆಗೆ ಒಂದೊಂದು 2 ವಾಲ್ವ್ ಇರ್ತದೆ. ನಾವು ಬೇಕಾದಾಗ ಒಂದೊಂದೇ ಮುಗಿಸ್ಕೊಳ್ತಾ ಆ ತರನು ಮಾಡಬಹುದು. ನಿಮ್ಗೆ ನೀರು ಹೆಚ್ಚಾಗಿದೆ, ಪ್ರೆಷರ್ ಜಾಸ್ತಿ ಇದೆ ಅಂದ್ರೆ ಎಟ್ ಎ ಟೈಮ್ 3-4 ಒಟ್ಟಿಗೆ ಆನ್ ಮಾಡ್ಕೋಬಹುದು. ಆಮೇಲೆ ನೀವು 4 ಏನಂದ್ರೆ ಒಂದು 10 ನಿಮಿಷ, ಇನ್ನೊಂದು 15 ನಿಮಿಷ, ಇನ್ನೊಂದು 12 ನಿಮಿಷ ಆ ತರನು ಕೊಟ್ಕೋಬಹುದು. ಎಲ್ಲವೂ 10 ನಿಮಿಷ ಕೊಡ್ಬೇಕಂತೇನಿಲ್ಲ. ನಿಮ್ಗೆ ಯಾವ್ಯಾವ ಎಷ್ಟೆಷ್ಟು ನಿಮಿಷಗಳು ಬೇಕಾಗತ್ತೆ ಅಷ್ಟು ನಿಮಿಷ ಕೊಟ್ರೆ ಅದು ಆನ್ ಆಗುತ್ತೆ. ಇದಕ್ಕೆ ಸಪರೇಟ್ ಆಗಿ ನಾವು ಪವರ್ ಲೈನ್ ಅನ್ನೋದು ಈ ವಾಲ್ಸ್ ಯಾವ್ದು ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸೋಲಾರ್ ಪ್ಯಾನಲ್ ಇದೆಲ್ಲ ಸಪರೇಟ್ ಆಗೇ ಇರುತ್ತೆ. ಸೊ ಇದಾದ್ಮೇಲೆ ನಾನು ಇಲ್ಲಿಗೆ ಬರ್ತೀನಿ, ನಿಮ್ಗೆ ಕಂಟ್ರೋಲರ್ ಆಗಿ ಬರ್ತೀನಿ. ಇದು ಕಂಟ್ರೋಲರ್ ಅಂತ ಬಂದು ಏನಾಗುತ್ತೆ, ನಮ್ಗೆ ಇಲ್ಲಿ ಗೇಟ್ ವೇ ಮತ್ತು ಪಂಪ್ ಕಂಟ್ರೋಲರ್ ಅಂತ ಹೇಳ್ತೀವಿ ನಾವು. ಪಂಪ್ ಕಂಟ್ರೋಲರ್ ನಿಮ್ಗೆ ಗೊತ್ತಿರುತ್ತೆ, ಮೊಬೈಲ್ ಮೂಲಕ ಆನ್ ಆಫ್ ಮಾಡುವಂತ ಇದು ಇರುತ್ತೆ. ಪ್ಲಸ್ ಗೇಟ್ ವೇ ಅಂತಂದ್ರೆ ಇದು ಮಿನಿ ಕಂಪ್ಯೂಟರ್ ತರ, ಅದರಲ್ಲಿ ಸಿಮ್ ಹಾಕ್ಬೇಕಾಗತ್ತೆ. ಈ ಸಿಮ್ ಮುಖಾಂತರ ನಮ್ಮ ಮೊಬೈಲ್ಗೆ ಇದು ಕನೆಕ್ಟ್ ಆಗಿರುತ್ತೆ. ನಾವು ಏನೇನು ಮೆಸೇಜ್ ಕಳಿಸ್ತೀವಿಲ್ಲ, ಆನ್ ಆಫ್ ಮಾಡಬೇಕು, ಈ ವಾಲ್ ಆನ್ ಮಾಡಿ ಅಂತ ಹೇಳಿದ್ರೆ ಅದೆಲ್ಲ ಇಲ್ಲಿ ಬರುತ್ತೆ. ಇದು ಏನ್ ಮಾಡುತ್ತೆ, ಒಳಗಡೆ ಒಂದು ಇರುತ್ತೆ, ಇದರಲ್ಲಿ 2 ಬಾಕ್ಸ್ ಬರುತ್ತೆ, ನಾವು 1 ಬಾಕ್ಸ್ ಹಾಕಿದೀವಿ ಇಲ್ಲಿ. ಸೊ ಅದೇನ್ ಮಾಡುತ್ತೆ, ನಿಮಗೆ ಈ ಪಂಪ್ ಕಂಟ್ರೋಲರ್ಗೆ ಹೇಳುತ್ತೆ ನನಗೆ ಮೋಟರ್ ಆನ್ ಮಾಡಬೇಕು, ಫಸ್ಟ್ ವಾಲ್ವ್ ಆನ್ ಮಾಡು ಅಂತ. ಸೊ ಇಲ್ಲಿಂದ ಅಲ್ಲಿವರೆಗೂ ಈ ವಾಲ್ವ್ ಏನು ತೋರಿಸಿದ್ರಲ್ಲ, ಇದೆಲ್ಲ ವೈರ್ಲೆಸ್ ಮೂಲಕ ಸಿಗ್ನಲ್ ಇಲ್ಲಿಗೆ ಹೋಗುತ್ತೆ. ಇಲ್ಲಿ ಸಿಗ್ನಲ್ ಹೋದ್ಮೇಲೆ ಈ ವಾಲ್ವ್ ಯಾವ್ದು ಬೇಕು ಅದು ಆನ್ ಮಾಡುತ್ತೆ. ಆಮೇಲೆ ವಾಪಸ್ ಬರುತ್ತೆ ಆನ್ ಆಯ್ತು ಅಂತ ಹೇಳಿ. ಆನ್ ಆಯ್ತು ಅಂತ ಇಲ್ಲಿ ಹೇಳಿದ್ಮೇಲೆ ಇದೇನು ಮಾಡುತ್ತೆ, ಮೋಟ್ರನ್ನ ಆನ್ ಮಾಡುತ್ತೆ. ಆ ಮೋಟ್ರ್ ಆನ್ ಆದ್ಮೇಲೆ ನಿಮಗೆ ನೀರು ಹೋಗುತ್ತೆ, ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಹೋಗುತ್ತೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಪವರ್ ಹೋಯ್ತು, 10 ನಿಮಿಷ 30 ನಿಮಿಷ ಕೊಟ್ಟಿರ್ತೀರಿ, ಕರೆಂಟ್ ಹೋಗ್ಬಿಡುತ್ತೆ, 10 ನಿಮಿಷ ಬಂದು ಇನ್ನು 20 ನಿಮಿಷ ನಿಮಗೆ ನೀರಾವರಿ ಆಗಬೇಕಾಗಿರುತ್ತೆ. ಸೊ ಯಾವಾಗ ಕರೆಂಟ್ ಬರುತ್ತೆ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ. ಆ ಥರನೂ ಮಾಡ್ಕೋಬೋದು. ಇಲ್ಲಿ ನಿಮಗೆ ಅದು ನಮ್ಮಲ್ಲಿ ಒಂದು ಆ್ಯಪ್ ಇದೆ, ನೀವು ಟೈಮರ್ ಬೇಸ್ಡ್ ಮಾಡ್ಬೋದು, ಅಥವಾ ಒಂದು ದಿನ ಬಿಟ್ಟು ಒಂದು ದಿನ ನೀರಾವರಿ ಮಾಡುವಂಥ ಅವಶ್ಯಕತೆ ಇದನ್ನು ಮಾಡ್ಬೋದು. ಸೊ ಅದರಲ್ಲಿ 3-4 ಆಪ್ಷನ್ಸ್ ಇದೆ, ಅದನ್ನು ಮಾಡ್ಕೋಬೋದು ಸರ್. ಓಕೆ, ಇಷ್ಟೆಲ್ಲ ಒಂದು ಮಾಹಿತಿ ಕೊಟ್ಟರೆ. ಸೊ ಈಗ ಈ ಒಂದು ಸಿಸ್ಟಮ್ನ ನಾವು ಮಾಡ್ಕೋಬೇಕಾದ್ರೆ ಒಂದು ಎಕರೆಗೆ ಈಗ ಒಂದು 4 ವಾಲ್ವ್ ಇಟ್ಕೊಳ್ಳಿ. ಸೊ ಈ ಒಂದು 4 ವಾಲ್ವ್ ಸಿಸ್ಟಮ್ಗೆ ಇದೆಲ್ಲ ಟೋಟಲ್ ಸೆಟಪ್ ಮಾಡಬೇಕು, ಒಂದು ಅಂದಾಜು ಮೊತ್ತ ಎಷ್ಟಾಗಬಹುದು ಸರ್? ಇದು ಏನಾಗುತ್ತೆ ಅಂತಂದ್ರೆ ನಿಮಗೆ ನೀರಿಂದು, ಅದು ನೀವು ಹೇಳಿದ್ ಕರೆಕ್ಟು, ನೀರು ಮತ್ತು ನಿಮ್ಮ ಪ್ರೆಷರ್ದು ಏನು ಅವಶ್ಯಕತೆ ಇದೆ ಅದ್ರ ಮೇಲೆ ಹೋಗುತ್ತೆ. 4 ವಾಲ್ವ್ ಮತ್ತು ಇದೆಲ್ಲ ಫುಲ್ ಸೆಟಪ್ ಬಂದು ನಮಗೆ ಎಂಡ್ ಟು ಎಂಡ್ ನಾವೇ ಬಂದು ಇನ್ಸ್ಟಾಲ್ ಮಾಡಿ, ಇದಕ್ಕೆ 2 ವರ್ಷ ನಾವು ಸರ್ವಿಸ್ ಕೊಡ್ತೀವಿ, 1 ವರ್ಷ ವ್ಯಾರಂಟಿ ಇರುತ್ತೆ, ಸರ್ವಿಸ್ ಎಲ್ಲ ಫ್ರೀ ಇರುತ್ತೆ. ಬಟ್ ಹಾರ್ಡ್ವೇರ್ ಏನಾದರೂ ಇಶ್ಯೂ ಬಂದ್ರೆ ನೀವು ಇದು ಮಾಡಬೇಕಾಗತ್ತೆ. ಇದು ಹತ್ತತ್ರ ಬಂದು 1,50,000 ಬರುತ್ತೆ ಇದು ಪರ್ ಎಕರ್ 4 ವಾಲ್ವ್ ಇಟ್ಕೊಂಡ್ರೆ. 4 ವಾಲ್ವ್, ಹೌದು. ಸೊ ಒಮ್ಮೆ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ಕಡೆಯಿಂದ ಒಂದು ಭರವಸೆ ಕೊಡೋದು ಎಷ್ಟು ವರ್ಷಗಳ ಕಾಲ ಇದಾಗುತ್ತೆ ಸರ್? 4 ರಿಂದ 5 ವರ್ಷ ಯಾವುದೇ ತೊಂದರೆ ಇರೋದಿಲ್ಲ. ಏನೋ ಹೆಚ್ಚು ಕಡಿಮೆ ಆದ್ರೆ ನಿಮಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬರ್ನಿಂಗ್ ಆಯ್ತು ಅಥವಾ ನಿಮಗೆ ಫ್ಲಕ್ಚುಯೇಷನ್ ಇತ್ತು ಅಂದ್ರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಾರ್ದು. ಅದು ಬಿಟ್ರೆ ಮತ್ತೇನೋ ಪ್ರಾಬ್ಲಮ್ ಬರೋದೇ ಇಲ್ಲ. ಆಲ್ಮೋಸ್ಟ್ ನೀವು ಸೇಫ್ಟಿ ಪವರ್ ಇಂದ ಆಗಬಹುದಾದ ತೊಂದರೆಗಳಿಗೆ ಸೇಫ್ಟಿ ಪ್ರಿಕಾಷನ್ಸ್ ಇದೆ. ಅದಕ್ಕಂತಾನೆ ಬ್ಯಾಕಪ್ ಅಂತ ಹೇಳಿ ಅದಕ್ಕೆ ಸಪರೇಟ್ ಆಗಿ ಏನೋ ಆಗಬಾರ್ದು ಅಂತ ಹೇಳಿ ನಾವೆಲ್ಲ ಮೆಜರ್ಸ್ ತಗೊಂಡಿದ್ದೀವಿ. ಅದರದಂತೆ ಅವಶ್ಯಕತೆ ಏನಿಲ್ಲ. ಏನೋ ಅಚಾನಕ್ ಆಗಿ ಆದ್ರೆ ಮಾತ್ರ ಆ ತರ ಇರುತ್ತೆ, ಹೇಳಕ್ಕಾಗಲ್ಲ. 1% ಆಗ್ಬಹುದು, ಆಗ್ಲಿಕ್ಕಿಲ್ಲ. ಓಕೆ ಸರ್, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಇಲ್ಲೊಂದು ನಂಬರ್ನ ಮೆನ್ಷನ್ ಮಾಡಿರ್ತೀರಾ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು? ಹೌದು, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಓಕೆ ಸರ್, ಖಂಡಿತ. ಸೊ ಸ್ನೇಹಿತರೆ, ನಾವು ಇಲ್ಲಿ ಒಂದು ಅಂದಾಜು ಮೊತ್ತ ಮಾತ್ರ ನಾವು ಕೇಳಿರ್ತೀರಿ. ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದರೆ ಇದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಜೊತೆಗೆ ನಿಮಗೆ ಏನೆಲ್ಲ ಒಂದು ಕಾಸ್ಟ್ ಆಗ್ಬೋದು ಮತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಅದ್ರ ಜೊತೆಗೆ ನೆಕ್ಸ್ಟು ಈಗ ನಾವು ಇಷ್ಟೊತ್ತು ಇದತ್ತು ನಿಮ್ಗೊಂದು ಡೆಮೋ ತೋರಿಸಿದ್ರಿ. ಈ ಡೆಮೋದಲ್ಲಿ ಬಂದು ಈಗ ಏನು ಮಾಡಿದ್ದಾರೆ, ಸೆನ್ಸರ್ಸ್ ಇಲ್ಲ ಹಾಕಿದ್ದಾರೆ. ಸೊ ಇದು ಬಂದು ಡೆಮೋಗಂತ ಮಾಡಿರೋದು ಅಂತ ಪುಟ್ಟದಾಗಿ ಒಂದು 10-15 ಸೆಂಟಿಮೀಟರ್ ಅಷ್ಟು ಮಾಡಿರ್ತಾರೆ. ಇನ್ನು ನಾರ್ಮಲ್ ಆಗಿ ನಾವು ಬೆಳೆಗಳಲ್ಲಿ ತಗೊಂಡಾಗ ಅದು ಬಂದು ಇನ್ನೂ ಸ್ವಲ್ಪ ಡೀಪಲ್ಲಿ ಹಾಕಬೇಕಾಗುತ್ತೆ. ಸೊ ಆ ಸೆನ್ಸರ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಇದು ಬಂದು ಒಂದು ತರಕಾರಿ ಬೆಳೆಗಳಿಗೆ ಸೂಕ್ತವಾಗಿರುವಂಥ ಸೆನ್ಸರ್ಗಳನ್ನ ಮಾಡಿರ್ತಾರೆ. ಇದರ ಹೈಟ್ ಬಂದು ಸುಮಾರು 30 ಸೆಂಟಿಮೀಟರ್ ಅಷ್ಟು ಉದ್ದ ಇರ್ತದೆ. ಸೊ ಸರ್, ಇದು ಯಾವ ಬೆಳೆಗೆ ಅಂತ? ಇದು ಎಲ್ಲ ಬೆಳೆಗೂ ಮಾಡ್ಕೋಬೋದು. ನಾವು ಹೇಳಿದಾಗೆ ಇದನ್ನ
ನೀವು ಮತ್ತೆ ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು, ಅಂದ್ರೆ ಉದ್ದವಾಗಿ ಮಾಡ್ಕೋಬಹುದು, ಬೆಳೆಗಳ ತಕ್ಕವಾಗಿ ಮಾಡ್ಕೊಂಡು ವೈರ್ ಜಸ್ಟ್ ಮಾಡ್ಕೊಂಡು ಇದು 5 ಮೀಟರ್ ವರೆಗೂ ಬರುತ್ತೆ ವೈರು. ಸೊ ನೀವು ಎಲ್ಲಿ ಬೇಕಾದ್ರೂ ಹಾಕೋಬಹುದು. ಈ ಪಾಲಿ ಬಂದು 2 ಸೆನ್ಸರ್ ಇಟ್ಟಿರ್ತೀರಲ್ಲ, ಸೊ ಏನು ಕಾರಣಕ್ಕೆ 2 ಸೆನ್ಸರ್ ಅಂತಂದ್ರೆ ನೋಡಿ, ನಮ್ದು ಬೇರಿನ ಒಂದು ಭಾಗವನ್ನು ತಗೊಂಡ್ರೆ, ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ರೈಜೋಸ್ಪಿಯರ್ ಅಂತ ಕರಿತೀವಿ ನಾವು. ಸೊ ನೀವು ಈ ಭಾಗದಲ್ಲಿ ತಗೊಂಡ್ರೆ ಇದು ಇಲ್ಲಿಂದ ಇಲ್ಲಿವರೆಗೂ, ಅಂದ್ರೆ ನೀವು ಕಾಂಡದಿಂದ ಹಿಡಿದು ಬೇರಿನ ತುದಿವರೆಗೂ ತಗೊಂಡ್ರೆ ನಮಗೆ ಸೇ ಹತ್ತತ್ರ ಒಂದು 35ರಿಂದ 40 ಸೆಂಟಿಮೀಟರ್ ಇದೆ. ಅಂದ್ರೆ ನಮಗೆ ನಾವು ಇಲ್ಲಿ ಸೆನ್ಸರ್ನ ಅಳವಡಿಸೋದು ಮಧ್ಯದಲ್ಲಿ ಅಳವಡಿಸ್ತೀವಿ. ಏನಕ್ಕೆ ಅಂತಂದ್ರೆ ಮಧ್ಯದ ಭಾಗದ ಬೇರುಗಳು ತುಂಬಾ ಆಕ್ಟಿವ್ ಇರುತ್ತವೆ ಮತ್ತು ಅವು ನೀರನ್ನು ಮತ್ತು ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂತ ಶಕ್ತಿ ಜಾಸ್ತಿ ಇರುತ್ತೆ. ಕೆಳಗಡೆ ಬಂದ್ರೆ ಅವು ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಗ್ರೋ ಆಗಿ, ಅಂದ್ರೆ ಬೆಳೀತಾ ನೀರು ಎಲ್ಲಿದೆ ಅಂತ ಹೇಳಿ ಹುಡ್ಕೊಂಡು ಹೋಗುತ್ತಾ ಅಂತ ಒಂದು ಇದಿರುತ್ತೆ. ಮೇಲಿನ ಬೇರುಗಳಾದ್ರೆ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಳ್ಳುತ್ತಂತ ಒಂದು ಶಕ್ತಿ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, 2 ತರ ಕೊಡ್ತೀವಿ ನಾವು, ಇಲ್ಲೊಂದು ಈ ತರ ಡೀಪ್ ಅಲ್ಲಿ ಒಂದು ಇನ್ನೊಂದರಲ್ಲಿ. ಸೊ 2ರಲ್ಲಿ ಕೊಟ್ರೆ ನೀವು ಈ ಭಾಗದಲ್ಲಿ ಮಧ್ಯದ ಭಾಗದಲ್ಲಿ ಎಷ್ಟು ನೀರಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಅದ್ರ ಮೂಲಕ ನಾವು ನೀರಾವರಿನ ಮಾಡಬಹುದು. ಇದು ಕೂಡ ಒಂದು ಸಿಸ್ಟಮ್ ಬಂದು ವೈರ್ಲೆಸ್ ಸಿಸ್ಟಮ್. ಸೇ ನಿಮ್ಮ ಹತ್ರ 1 ಎಕರೆ ಇದೆ, 1 ಎಕರೆ ಇದರಲ್ಲಿ ನೀವು ಯಾವುದೇ ಮೂಲೆಯಲ್ಲಿ ಇದನ್ನ ತಗೊಂಡೋಗಿ ಅಳವಡಿಸ್ಕೊಂಡು ಅಲ್ಲಿ ನೀವು ಇದನ್ನ ಮಣ್ಣಿನ ತೇವಾಂಶ ತಿಳ್ಕೊಂಡು ನೀರಾವರಿ ಮಾಡಬಹುದು. ಒಂದು ನೀರಾವರಿ ವಿಚಾರಕ್ಕೆ ಮತ್ತೆ ಏನಾದರೂ ಈ ರೋಗ ಲಕ್ಷಣಗಳನ್ನ ಏನಾದರೂ ಡಿಟೆಕ್ಟ್ ಮಾಡುತ್ತಾ ಅಂತ? ಇಲ್ಲ, ಇದರಲ್ಲಿ ಬರುವುದಿಲ್ಲ, ಯಾಕಂದ್ರೆ ನಮ್ಮ ಹತ್ರ ವೆದರ್ ಸ್ಟೇಷನ್ ಇಲ್ಲ, ನಾವು ಈ ಸದ್ಯಕ್ಕೆ ಇನ್ನೂ ಹಾಕಿಲ್ಲ. ಬರೀ ಒಂದು ಮಾಯಿಶ್ಚರ್ ನೀರಿನ ಅಂದ್ರೆ ತೇವಾಂಶ ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿದೆ, ಗಿಡಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಸೊ ಅದನ್ನ ಕೊಡುವಂತ ಒಂದು ಪ್ರೊಸೀಜರ್ ಇದರಲ್ಲಿ ಆಗುತ್ತೆ. ಖಂಡಿತ ಸರ್. ಸೊ ಇದೊಂದು ಎಲ್ಲ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಾ. ಸೊ ಇಲ್ಲಿ ಬಂದು ನೋಡೋದಾದ್ರೆ ಇದೊಂದು ವಿಭಿನ್ನವಾಗಿ ಕಾಣಿಸ್ತಾ ಇದೆ, ಫರ್ಟಿಗೇಷನ್ ಯೂನಿಟ್ ಅಂತ ಹೇಳಿ. ಫರ್ಟಿಗೇಷನ್ ಯೂನಿಟ್ ಅಂತ ಹೇಳಿದ್ರೆ ಈಗ ಗೊಬ್ಬರಗಳು ಕೊಡುವಂತ ಒಂದು ಯೂನಿಟ್. ಸೊ ನಾರ್ಮಲ್ ಆಗಿ ನಾವು ಒಂದು ಇಂಜೆಕ್ಟ್ರು ಈ ರೀತಿದೆಲ್ಲ ನಾವು ನೋಡಿರ್ತೀವಿ. ಸೊ ಬಟ್ ಇಲ್ಲಿ ನೋಡೋದಾದ್ರೆ ಒಂದು ವಿಭಿನ್ನವಾಗಿ ಕಾಣಿಸ್ತಾ ಇಲ್ಲ. ಇಂಜೆಕ್ಟರ್ ನಾವು ಕರೆಕ್ಟ್ ವೈಜ್ಞಾನಿಕವಾಗಿ ನೋಡೋದಾದ್ರೆ, ಈಗ ನಾವು ರೈತರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ನೀವು ಒಂದು ಡ್ರಿಪ್ ಲೈನ್ ತೆಗೆದ್ಬಿಟ್ಟು ಅದಕ್ಕೆ ನೀವು ಪಂಪ್ ಮೂಲಕ ಇದನ್ನ ಫರ್ಟಿಗೇಷನ್ ಕೊಟ್ಬಿಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಸರಿಯಾದ ಮಿಶ್ರಣ ಎಲ್ಲಾ ಗಿಡಗಳಿಗೂ ಹೋಗೋದಿಲ್ಲ. ಅದಕ್ಕೆ ವೈಜ್ಞಾನಿಕವಾಗಿ ಏನ್ ಮಾಡ್ತಾರೆ ಅಂದ್ರೆ, ಇದು ಈ ಇಂಜೆಕ್ಟರ್ ಅಂದ್ರೆ ಈ ಫರ್ಟಿಗೇಷನ್ ಯೂನಿಟ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಹೋಗ್ಬೇಕು ಅನ್ನೋದನ್ನ ನೀವು ಸೆಟ್ ಮಾಡಿಟ್ಬಿಟ್ರೆ ಅಷ್ಟೇ ಪ್ರಮಾಣದ. ಸೊ 1 ಎಕರೆಗೆ 400 ಲೀಟರ್ಸ್ ಇಷ್ಟು ಕನಿಷ್ಠ ಹೋಗ್ಬೇಕಂದ್ರೆ ಇಷ್ಟು ಟೈಮ್ ಅಲ್ಲಿ ಅಂದ್ರೆ ಅಷ್ಟು ಪುಷ್ ಮಾಡ್ಬಿಡುತ್ತೆ. ಸೊ ಎಲ್ಲಾ ಗಿಡಗಳಿಗೂ ಇದು ಸರಿಯಾದ ಸಮವಾಗಿ ಹಂಚುತ್ತೆ. ಒಂದು ಗಿಡಗೆ 10 ಗ್ರಾಮ್ ಅಂತ ನಾವು ಲೆಕ್ಕ ಮಾಡಿ ಹಾಕಿರ್ತೀವಲ್ಲ, ಅಷ್ಟು ಗ್ರಾಮ್ ಎಲ್ಲ ಕಡೆಗೆ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಆಟೋಮೇಷನ್ ಮೂಲಕ ಮಾಡ್ಕೋಬಹುದು ನೀವು. ಸೊ ಮೊಬೈಲ್ ಅಲ್ಲೇ ಕುತ್ಕೊಂಡು ಯಾವ್ಯಾವ NPK ಬಾಕ್ಸ್ ಇಂದ ಇಷ್ಟಿಷ್ಟು ಬೇಕು ನನಗೆ ಇಷ್ಟಿಷ್ಟು ಅಂತ ಹೇಳಿದ್ರೆ, pH ಮೇಂಟೈನ್ ಮಾಡೋದಕ್ಕೆ, EC ಮೇಂಟೈನ್ ಮಾಡೋದಕ್ಕೆ ಎಲ್ಲ ನಮ್ಮಲ್ಲಿ ಆಪ್ಷನ್ ಇದೆ. ಅದನ್ನ ಮೇಂಟೈನ್ ಮಾಡ್ಕೊಂಡ್ರೆ ಅದೆಲ್ಲ ಹೋಗುತ್ತೆ. ಖಂಡಿತ ಸರ್. ಸೊ ಈ ಒಂದು ಸೆಟಪ್ನ ಎಷ್ಟು ಲ್ಯಾಂಡ್ಗೆ ಯೂಸ್ ಮಾಡ್ಬೋದು ಇದು ಒಂದು ಸೆಟಪ್ ಸರ್? ಎಷ್ಟು ಬೇಕಾದರೂ ಇದು ಒಂದು ನೀವು ಟ್ಯಾಂಕ್ ಕೆಪಾಸಿಟಿ ಅಂದ್ರೆ ನೀವು ಏನು ರಸಗೊಬ್ಬರವನ್ನು ಕಲಸಿಡ್ತಿರಲ್ಲ ಆ ಕೆಪಾಸಿಟಿ ಮೇಲೆ ಹೋಗುತ್ತೆ. ಓಕೆ ಸರ್. ಸೊ ಇದೊಂದು ಇದಾಯಿತು. ನೆಕ್ಸ್ಟ್ ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ. ಸೊ ಈ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಈಗ ನೋಡಿ, ಆಗಲೇ ನಿಮಗೆ ಸರಿಯಾಗಿ ಕಾಣಿಸಲಿಲ್ಲ ಅಂತ ಹೇಳಿದ್ರೆ, ಈಗ ನೋಡಿ ನೆಲದ ಮಟ್ಟಕ್ಕೆ ಆ ತೇವಾಂಶ ರೀಚ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಸೆನ್ಸರ್ ಹತ್ರ ಬರುತ್ತೆ, ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಸ್ನೇಹಿತರೆ. ಸೊ ಇದೊಂದು ಆಟೋಮೇಟೆಡ್ ಸಿಸ್ಟಮು. ಇದಂತ ಹೇಳಿದ್ರೆ ಸಣ್ಣ ರೈತರುಗಳಿಗೆ ಎಲ್ಲ ಹೇಳಿದ್ರೆ ಇದ್ರ ಪ್ರೈಸು ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ನೆಗೆಟಿವ್ ಕಾಮೆಂಟ್ಸ್ ಹಾಕ್ತೀರಾ. ದಯವಿಟ್ಟು ಇದು ಮಾಹಿತಿ ಅಂತ ತಿಳ್ಕೊಳ್ಳಿ. ಬಟ್ ಯಾರೋ ಬೇಕಾಗಿರುವಂಥ ಒಂದು ದೊಡ್ಡ ರೈತರು ಇರ್ತಾರೆ, ಸೊ ಅವ್ರ ಕೈಯಲ್ಲಿ ಅದನ್ನು ತಗೊಳ್ಳೋಂಥ ಇದಿರ್ತದೆ, ಅಂಥವ್ರು ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೋತಾರೆ. ಸೊ ಮಾಹಿತಿ ಅಂತ ನೀವು ತಿಳ್ಕೊಂಡು ಸಪೋರ್ಟ್ ಮಾಡಿ. ಸೊ ಈಗ ಇನ್ನೊಂದು ಆ್ಯಪು ಇದು ಯಾವ ರೀತಿ ಫಂಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಗಮನಿಸೋಣ ಬನ್ನಿ. ಈಗ ಆ್ಯಪಲ್ಲಿ ಇದು ಡೆಮೋ ಪರ್ಪೋಸ್ಗೆ ಮಾತ್ರ ಈ ಆ್ಯಪ್ನ ನಾವು ಡೆವಲಪ್ ಮಾಡಿದ್ದೀವಿ. ಯಾಕೆಂದರೆ ಕೃಷಿ ಮೇಳದಲ್ಲಿ ಇಂಟರ್ನೆಟ್ ಸಿಗಲಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ. ಸೊ ಇವಾಗ ನಿಮ್ಮಲ್ಲಿ 1 ವಾಲು 2 ವಾಲ್ ಅಂತ ಅಷ್ಟೇ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ ನಿಮಗೆ ಇದು ಒಂದು ವಾಲು ಸೆಕೆಂಡ್ ವಾಲ್ ಅಂತ ಹೇಳಿ, ಸೊ 2 ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನೀವು ಟೈಮ್ ಸೆಕೆಂಡು ಅದು ಇಷ್ಟೆಲ್ಲ ಮಾಡ್ಕೋಬೋದು. ಈಗ ನಾನೇನು ಮಾಡ್ತೀನಿ, ವಾಲ್ 2ನ ಟಚ್ ಮಾಡ್ತೀನಿ. ಇವಾಗ ಆನ್ ಆಯ್ತು ನೋಡಿ. ಸೊ 2ನೇ ವಾಲ್ವು ಆನ್ ಆಯಿತು. ಈಗ ನೀವು ತಕ್ಷಣವೇ 1ನೇ ವಾಲನ್ನು ಕೂಡ ಆನ್ ಮಾಡ್ಕೋಬೋದು. ಓಕೆ, ಇದು ಆನ್ ಆಗಿರುತ್ತೆ. ಓಕೆ, ಸೂಪರ್ ಸರ್. ಇದು ನೋಡಿ ಸ್ನೇಹಿತರೆ, ಇಲ್ಲಿ ವಾಲ್ವುಗಳು ಅವರು ಮುಟ್ಲೂ ಇಲ್ಲ, ಏನೂ ಇಲ್ಲ, ಆಟೋಮೆಟಿಕ್ಕಾಗಿ ಆನ್ ಮಾಡಿದ್ದಾರೆ. ಫಾಗರ್ಸ್ ಎಲ್ಲ ಆನ್ ಆಗ್ತಾ ಇದೆ, ಇಲ್ಲಿ ಗಮನಿಸಿ ನೋಡಿ. ಸೊ ಈ ಥರ ಒಂದು ಡೆಮೋಗಳು ನೀವು ನೋಡಿರೋದಿಲ್ಲ ಇಷ್ಟು ಪರ್ಫೆಕ್ಟಾಗಿ, ಅಂದರೆ ಪೂರ್ತಿ ಮಾಹಿತಿಯೊಂದಿಗೆ. ಸೊ ನೋಡಿ ಇಲ್ಲಿ, ಈಗ ನೋಡಿ ಇಷ್ಟೆಲ್ಲ ಆನ್ ಆಗಿದೆ. ನಾವು ನಿಮಗೆ ಇನ್ನೊಂದು ಟೈಮ್ ತೋರಿಸ್ತೀನಿ ಸರ್. ಈಗ 20 ಸೆಕೆಂಡ್ ನಾನು ಸೆಟ್ ಮಾಡಿದ್ದೀನಿ. ನಾವು ಆನ್ ಮಾಡಿದೆ ಇವಾಗ. ಓಕೆ, ಆನ್ ಆಯಿತು. ನಿಮ್ಗೆ ಬರ್ತಾ ಇದೆ. ಬೇಡ ಅಂದರೆ ನೀವು ಇಮಿಡಿಯೇಟಾಗಿ ಮತ್ತೆ ಆಫ್. ಇಲ್ಲಿ ಆಫ್ ಆಗೋಯ್ತು. ಸೂಪರ್ ಸರ್. ಸೊ ಈ ಥರ ಒಂದು ಟೆಕ್ನಾಲಜಿಗಳು ಬೇಕಾಗುತ್ತೆ ಸರ್. ಯಾಕಂತ ಹೇಳಿದ್ರೆ ಎಲ್ಲ ರೈತರು ಅಲ್ಲೇ ಇದ್ದು ಖುದ್ದಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಖಂಡಿತ ಫ್ಯೂಚರಲ್ಲಿ ಇದಕ್ಕೊಂದು ಉತ್ತಮವಾದ ಇದು ಸಿಗುತ್ತೆ ಖಂಡಿತ. ಸೊ ಇಷ್ಟೆಲ್ಲ
ಒಂದು ಮಾಹಿತಿಗಳನ್ನ ನೀವು ಹಂಚ್ಕೊಂಡಿರ್ತೀರಾ. ಸೊ ಯಾರಾದರೂ ಕಾಲ್ ಮಾಡಿದಾಗ ಅವ್ರಿಗೆ ರೆಸ್ಪಾಂಡ್ ಮಾಡಿ ಒಂದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇದು ಮಾಡಿ ಸರ್. ಖಂಡಿತ ಸರ್, ಎಲ್ಲರೂ ಯಾರು ಬೇಕಾದ್ರೂ ಮಾಹಿತಿ ಬೇಕಾದ್ರೂ ಕಾಲ್ ಮಾಡಿ, ತಗೋಬೇಕಂತೇನಿಲ್ಲ, ಮಾಹಿತಿ ಬೇಕಾದ್ರೂ ಕಾಲ್ ಮಾಡಿ, ನಾವು ರೆಸ್ಪಾಂಡ್ ಮಾಡ್ತೀವಿ. ಓಕೆ ಸರ್, ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಸರ್, ತುಂಬ ಧನ್ಯವಾದ.